12,000 ಸ್ಕ್ವೇರ್ ಫೀಟಲ್ಲಿ ನಮ್ಮ ಮನೆ ಇತ್ತು, ಒಂದೇ ಮನೆ. 12,000 ಸ್ಕ್ವೇರ್ ಫೀಟ್ ಒಂದೇ ಮನೆ ಇತ್ತು. ಓಕೆ. ಒಂದು ಟೈಮಲ್ಲಿ 22 ಮೆಂಬರ್ಸ್ ಇರ್ತಾ ಇದ್ವಿ ನಾವು ಒಂದು ಮನೆಯಲ್ಲಿ. ಅಷ್ಟು ಬೆಡ್ರೂಮ್ ಇತ್ತು, 10 ಬೆಡ್ರೂಮ್ ಇತ್ತು. ಕಾಸು ಹಿಂದ್ಗಡೆ ಬಿದ್ದವನಲ್ಲ ಅವಾಗೂ ಕೂಡ. ನಾನು ಹೆಲ್ಪ್ ಮಾಡೋ ಮನಸ್ಸಿದೆ, ಇವತ್ತು ಮಾಡ್ತೀನಿ ಸರ್. ನನ್ನ ಹುಬ್ಬಳ್ಳಿಲಿ ನಂಗೆ ಹೆಲ್ಪ್ ಮಾಡೋ ಜನ ಇದ್ದಾರೆ ಸರ್, ಅವ್ರ ಹತ್ರ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ನಾನೇನು ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್ ಫಿಲ್ಮಲ್ಲಿ, ಅದು ನಮ್ಮ ಜಾಯಿಂಟ್ ಫ್ಯಾಮಿಲಿಗೆ ಅದು ಅವ್ರಿಗೆ ಹೊರೆ ಮಾಡೋಕ್ಕೆ ಬಿಡಲಿಲ್ಲ ನಾನು. ನಾನೇ ಏನೋ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟು ಚೀಟಿ ಗೀಟಿ ಅವೆಲ್ಲ ಹಾಕ್ಕೊಂಡು ನಾನೇ ತೊಳ್ಕೊಂಡಿದ್ದೀನ, ನನ್ನ ಫ್ಯಾಮಿಲಿಗೆ ಭಾರ ಮಾಡಲಿಲ್ಲ. 1970ರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ತರಗತಿನಲ್ಲಿ ಫ್ರೆಂಡ್ಸ್ ಆದಾಗಿನಿಂದ 70 54 ವರ್ಷದ ಫ್ರೆಂಡ್ಶಿಪ್. ಕಾಸು ಇಂಪಾರ್ಟೆಂಟ್ ಅಲ್ಲ ಸರ್, ರಿಲೇಷನ್ ಫ್ರೆಂಡ್ಶಿಪ್ ಭಾಳ ಇಂಪಾರ್ಟೆಂಟ್. ನೂರೊಂದು ನೆನಪು. ನಮ್ಮ ಸಿ.ಕೆ. ಚಂದ್ರು ಅವ್ರ ಸ್ನೇಹ ಇವತ್ತು ನಿಮ್ ಇಂಟರ್ವ್ಯೂ ಆಗ್ತಿರೋದಕ್ಕೆ ಕಾರಣನೇ ಚಂದ್ರು ಸರ್. ನಾನು ಸಿ.ಕೆ. ಚಂದ್ರು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಸಚ್ ಅ ಫ್ರೆಂಡ್ ಈಸ್. ಭಾಳ ಜನ ಇದ್ದಾರೆ, ಇವ್ ಸಮಥಿಂಗ್ ಡಿಫ್ರೆಂಟ್. ಯಾರು ನಮ್ಮ ಸಿ.ಕೆ. ಚಂದ್ರು. ಒಂದು ಮಾತು ಹೇಳ್ತೀನಿ ಸರ್, ನಿಮಗೆ ಗೊತ್ತಿಲ್ಲ, ನಾ ಇದ್ದ ಕಂಡ್ಕೊಂಡಂಗೆ ಸಿ.ಕೆ. ಚಂದ್ರವರು ಯಾರಿಗೂ ಡಿಗ್ರೇಡೇ ಮಾತಾಡ್ತಿರ್ಲಿಲ್ಲ ಫ್ರೆಂಡ್ಸ್ಗೆ. ಅವ್ರ ಕೈಯಿಂದ ಎಷ್ಟು ಸಾಧ್ಯದೋ ಅಷ್ಟು ಹೆಲ್ಪ್ ಮಾಡೋರು. ವ್ಯವಹಾರ ಏನ್ರಿ ₹1 ಹೆಚ್ಚಿಗೆ ವ್ಯವಹಾರ ಮಾಡೋರಲ್ಲ, ಒಬ್ಬರಿಗೆ ಏರ್ ಧ್ವನಿಯಲ್ಲಿ ಮಾತಾಡೋರಲ್ಲ. ಅವ್ರೇನು ಮಾಡ್ತಾರಲ್ಲ ಭಾಳ ನಯನವಾಗಿ ಮಾತಾಡ್ಕೊಂಡು ವ್ಯವಹಾರ, ಜನರ ಜೊತೆ ಮಾತು ಇದೇ ಹೇಳಿ ಎಕ್ಸ್ಚೇಂಜ್ ಆಫ್ ಥಾಟ್ಸ್, ಭಾಳ ಚೆನ್ನಾಗಿ ಮನುಷ್ಯ, ಭಾಳ ಬೆಸ್ಟ್. ಅವ್ರ ಜೊತೆ ಕೆಲವೊಬ್ರು ಇದ್ರು, ಅವ್ರದೆಲ್ಲ ಹೇಳೋದು ಬೇಡ ಏನ್ರಿ. ಇವರು ಮಾತ್ರ ನಾನು ಯಾವತ್ತೂ ಮರೆಯಬಾರ್ದು. ಯಾಕಂದ್ರೆ ಹೇಳಿ ಇಷ್ಟು ವರ್ಷ ಎಲ್ಲರೂ ನಂಗೆ ಮರೆತುಬಿಟ್ಟಾರೆ, ಅದು ಸಿ.ಕೆ. ಚಂದ್ರು ಮರೀಲಿಲ್ಲ. ಅದು ನನ್ನ ಏನು ಕಂಡುಕೊಂಡವ್ರು ಏನೋ ಗೊತ್ತಿಲ್ಲ, ಅದು ನನ್ನ ಇದು ನಸೀಬ್, ನನ್ನ ಏನನ್ಬೇಕು ಅದಕ್ಕೆ ನನ್ನ ಭಾಗ್ಯ ಅದು. ಅವರು ನಮ್ಮ ಮನೆಯವ್ರಿಗೆ ಒಂದು 2 ಸರಿ ಬಂದುಬಿಟ್ಟು, ಉಮೇಶ್ ನಾ ಹೇಳಿದೆ ಸರ್ ನನ್ನ ಸಣ್ಣ ಮನೆ ಇದೆ ಅಂದರೆ, ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ, ದೊಡ್ಡ ಮನೆ ಇತ್ತು, ಸಣ್ಣ ಮನೆ ಇದೆ, ಅದಕ್ಕೆ ನಾವು ಬೇರೆ ಕಡೆ ಮಾಡೋಣ ಅಂದರೆ, ಬೇಡಪ್ಪ ನಿಮ್ಮಲ್ಲಿ ಸೋಫಾ ಸೆಟ್ ಇದೆಯೋ ಅಂತ ಕೇಳಿ, ಇದೆ ಸರ್ ಸಾಕ್ಬಿಡೋ ಅಲ್ಲಿ ಮಾಡ್ತೀನಿ ಅಂದ್ಬಿಟ್ರು. ಅವ್ರು ಬಂದು ಮೊನ್ನೆ ಬೊಂಬಾಟ್ ಭೋಜನ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಹೋದರು. ಅವ್ರ ಬಗ್ಗೆ ಹೇಳೋದು ಭಾಳ ಇದೆ. ನಾನಂತೂ ಮನ್ಸರೆ ಅವರು, ನಾ ಈ ಪ್ರೋಗ್ರಾಮ್ ಬರೋಕ್ಕೂ ಅವರೇ ಕಾರಣ. ಅವರೇ ಸಿ.ಕೆ. ಚಂದ್ರು ಇಲ್ಲ ಅಂದ್ರೆ ನಿಮ್ಮ ಪರಿಚಯನೂ ಆಗ್ತಿರಲಿಲ್ಲ, ಭೇಟಿನೂ ಆಗ್ತಿರಲಿಲ್ಲ. ಅವ್ರು ಎಂತ ಜೆಂಟ್ಲ್ಮೆನ್ ಅಂದ್ರೆ ಸರ್, ನಿಮ್ ಬಗ್ಗೆ ನಾನು ಕೇಳಿದ 2 ಸೆಕೆಂಡ್ಗೆ, ನಾನು ಫೋನ್ ಇಟ್ಟು 2 ಸೆಕೆಂಡ್ಗೆ ನಿಮ್ ನಂಬರ್ ನನಗೆ ಕಳಿಸೋದು. ಅಂತ ಜೆಂಟ್ಲ್ಮೆನ್ ಅವರು, ಬಹಳ ಒಳ್ಳೆಯವರು. ಗ್ರೇಟ್ ಸರ್ ಚಂದ್ರು ಸರ್. ನಾನು ಅಷ್ಟೇಪ್ಪ, ನಮ್ಮ ಮಿಸ್ಸಸ್ ಏನ್ರಿ ನಮ್ಮ ಬೊಂಬಟ್ ಮಾಡಿದ್ರು, ನಿಮ್ಮ ಬಗ್ಗೆ ನಾವೆಲ್ಲ ಹೇಳ್ಬಿಟ್ರು, ಅವರು ಭೋಜನ ಬಿಟ್ಬಿಟ್ರು, ನಿಮ್ಮ ಬಗ್ಗೆ ಅಷ್ಟು ಹೇಳ್ತಾರೆ. ನಾವೇನು ಮಾಡಿ, ನಾ ಹಂಗಿದ್ದೆ ಅವತ್ತು, ಎಲ್ಲರ ಜೊತೆ ಭಾಳ ನಡ್ಕೊಂಡು. ಸರ್ ಒಂದು ಮಾತು ಹೇಳ್ತೀನಿ, ಎಲ್ಲ ಆರ್ಟಿಸ್ಟ್ ಕನಿಷ್ಠ ಕೂಡ ಸೇರ್ಕೊಳ್ಳೋದು ಸರ್. ಅಲ್ಲಿ ಪ್ರಕಾಶ್ ರಾವ್ ಬರ್ತಾಯಿದ್ರು, ಆಮೇಲೆ ಶಿವಪ್ರಸಾದ್ ಹರಿಪ್ರಸಾದ್ ಒಬ್ರು ಡೈರೆಕ್ಟರ್ ಇದ್ರು, ಅವ್ರು ಬರ್ತಾಯಿದ್ರು, ಶಣೆ ಅಂತ ಒಬ್ರು ಇದ್ರು, ನಂಜುಂಡ ಅಂತ ಡೈಲಾಗ್ ಬರೀತಾ ಇದ್ರು, ನಂಜುಂಡ ನಾಯ್ಡು, ಅವ್ರು ತೀರ್ಕೊಂಡ್ಬಿಟ್ರು. ಅವ್ನು ಭಾಳ ಕ್ಲೋಸ್ ಫ್ರೆಂಡ್, ನನಗೆ ಭಾಳ ಒಂದು ಗ್ರೂಪ್ ಇದಾಯ್ತು. ನಾನು ಹೋದ ತಕ್ಷಣ ನವಲೆ ಬಂದಾರಿ, ನಾ ಬಾರಪ್ಪ ಟೀ ಕುಡಿಸೋ ಅಂತ ನಾ ಎಲ್ರಿಗೂ ಟೀ ಕುಡಿಸೋನು ಅವಾಗ. ಅಂದರೆ ಭಾಳ ಬಿಂದಾಸ್ ಚೆನ್ನಾಗಿದ್ವಿ ನಾವು ಅವಾಗ. ನಮ್ಮ ಸಿ.ಕೆ. ಚಂದ್ರು ಅವ್ರು ಇರ್ತಾ ಇದ್ರಲ್ಲ, ಭಾಳ ಎಕ್ಸ್ಟೆಂಡ್ ಮನುಷ್ಯ ಸರ್. ಹೀಗೆ ನಿಮ್ಮ ಚಿತ್ರಗಳು, ಪಾತ್ರಗಳು ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಇವಾಗ ನಿಮ್ಮ ಒಂದು ರೊಟೀನ್ ಯಾವ ಥರ ಇರುತ್ತೆ ಅಂದರೆ, ಅಂಗಡಿ ಯಾವ ರೀತಿ ಇರುತ್ತೆ, ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ಅಂದರೆ ಒಬ್ಬರು ಅಕ್ಕ ಒಬ್ಬರು ಅಣ್ಣ ಇಲ್ಲ ಅಂತ ಇಲ್ಲ, ಅದು ಬಿಟ್ಟರೆ ಫ್ಯಾಮಿಲಿಲಿ ಯಾರ್ಯಾರು ಇದ್ದಾರೆ? ಈಗ ಏನಾಗ್ಬಿಟ್ಟಿದೆ ಸರ್, ನಮ್ಮದು ದೊಡ್ಡ ಮನೆ, ಒಂದು 12,000 ಸ್ಕ್ವೇರ್ ಫೀಟಲ್ಲಿ ನಮ್ಮ ಮನೆ ಇತ್ತು, ಒಂದೇ ಮನೆ. 12,000 ಸ್ಕ್ವೇರ್ ಫೀಟ್ ಒಂದೇ ಮನೆ ಇತ್ತು. ಓಕೆ. ಆ ಮನೆಯಲ್ಲಿ ನಾವು 5 ಜನ ಬ್ರದರ್ಸ್ ಒಂದೇ ಮನೆ ಇರ್ತಾ ಇದ್ವಿ. ಈಗ ಅದನ್ನ ಹೇಳ್ಬಿಡ್ತು, ಎಲ್ಲ ಮಕ್ಕಳು ಮದುವೆ ಆಯ್ತಲ್ಲ. ಒಂದು ಟೈಮಲ್ಲಿ 22 ಮೆಂಬರ್ಸ್ ಇರ್ತಾ ಇದ್ವಿ ನಾವು ಒಂದು ಮನೇಲಿ. ಅಷ್ಟು ಬೆಡ್ರೂಮ್ ಇತ್ತು, 10 ಬೆಡ್ರೂಮ್ ಇತ್ತು. 10 ಬೆಡ್ರೂಮಲ್ಲಿ 22 ಜನ, 27 ಜನ ಇರ್ತಿದ್ವಿ. ಎಲ್ಲ ಮಕ್ಕಳು ಮದುವೆ ಆಯಿತು, ಕಲಿತರು. ಈಗ ನನ್ನ ಮಗ ಇಂಗ್ಲೆಂಡ್ ಹೋಗೋದ, ಇನ್ನೊಬ್ರು ಪುಣಾಕ್ ಹೋದ, ಇನ್ಫೋಸಿಸ್ ಕೆಲಸ ಮಾಡ, ಅವ್ನು ಪುಣಾಕ್ ಹೋದ, ಒಬ್ರು ಬೆಂಗಳೂರು ಕೆಲಸ ಮಾಡಿದ್ದು, ಮದುವೆಗಳಾಯಿತು, ಎಲ್ಲ ಮನೆ ಖಾಲಿ ಆಯಿತು. ಉಳಿದು 5 ಜೋಡಿ ಮನೆ. ಈಗ ಒಬ್ಬನು ಬಾಂಬೆಲಿ ಕೆಲಸ ಮಾಡಿದ, ಅವ್ರ ತಂದೆ ತಾಯಿ ಬಾಂಬೆಗೆ ಹೋದ್ರು. ನಮ್ಮ ಪಾಂಡುರಂಗ್ ಅಂತ ನಮ್ಮ ಬ್ರದರ್ 3ನೇ ಅವ್ನು ಬಾಂಬೆಗೆ ಹೋದ. ದೊಡ್ಡ ಬ್ರದರ್ ಮಗ ಅಂಗಡಿ ಮೇಂಟೈನ್ ಮಾಡ, ಅವ್ನು ಮುಂಚೆ ಬೇರೆ ಕಂಪ್ನಿ ಕೆಲಸ ಮಾಡಿದ್ರೆ, ತಂದಿರೋದು ಅವ್ನ ಅಂಗಡಿ ಮೇಂಟೈನ್ ಮಾಡ್ತಿದ್ದಾನೆ, ವಿಕಾಸ್ ಅಂತೇಳಿ. ಆಮೇಲೆ ಈಗ 3ನೇವನು ಆಕ್ಸಿಸ್ ಬ್ಯಾಂಕಲ್ಲಿ ಮ್ಯಾನೇಜರ್ ಇದ್ದ, ಈಗ ಟಾಟಾ ಫೈನಾನ್ಸಲ್ಲಿ ಬೆಂಗಳೂರಲ್ಲಿ ಮ್ಯಾನೇಜರ್, ಅವನು ಇಲ್ಲಿ ಬಂದಿದ್ದ. ಸೊ ಎಲ್ಲರೂ ಒಂದೊಂದು ಕಡೆ ಆಗ್ಬಿಟ್ಟಿದ್ದೀವಿ. ಈಗ ಹುಬ್ಳಿಲಿ ನಾನು ಒಬ್ಬನೇ ಇದ್ದೀನಿ, ಒಂದೇ ಮನೆ ಇದೆ, ಎಲ್ಲರೂ ಬಂದು ನಮ್ಮ ಮನೆ ಬರ್ತಾರೆ. ಈಗ ಈ ಥರ ಎಲ್ಲ ಮಕ್ಕಳು ಮದುವೆ ಆಯಿತು, ಎಲ್ಲ ಕೆಲಸದಲ್ಲಿ ಇದ್ದಾರೆ. ಸೊ ಆ ಮನೆ ದೊಡ್ಡ ಮನೆ ಐತಲ್ಲ, ಅದನ್ನು JV ಕೊಟ್ಟಿದ್ದೀವಿ, ಕೊಟ್ಬಿಟ್ಟು ಕಾಂಪ್ಲೆಕ್ಸ್ ಕಟ್ತಾ ಇದ್ದೀವಿ. ಚೆನ್ನಾಗಿದೆ. ಈಗ ಈ ಡಿಸೆಂಬರ್ ನಮ್ಗೆ ಕೊಡ್ತಾರೆ. ಸೊ ಕಾಂಪ್ಲೆಕ್ಸ್ ಮೇಲ್ಗಡೆ ಮನೆ ಮಾಡಿಕೊಡ್ತಿದ್ದಾರೆ ನಮಗೆ, ಆ ಮನೆಗೆ ಶಿಫ್ಟ್ ಆಗ್ತೀವಿ ನಾವೀಗ. ಸೂಪರ್, ವೆರಿ ನೈಸ್. ಆ ಥರ ಎಲ್ಲೋ ಚಂದ್ರಮೌಳಿ ಅವರ ಜೀವನ ನಾನು ಮಾತಾಡ್ತಾ ಬರ್ಬೇಕಂದ್ರೆ, ಅವಕಾಶಗಳು ನಿಮ್ಮ ಹತ್ರ ಬಂದಿವೆ. ಎಷ್ಟೊಂದು ಜನಕ್ಕೆ ಅವಕಾಶಗಳೇ ಇರಲ್ಲ. ಹೌದು, 100%. ಆದರೆ ಅದನ್ನ ನಿಮ್ಮನ್ನ ಬಳಸ್ಕೊಂಡು
ನಾವು ಯಾರು ಇದ್ದಿದ್ರೆ ದೊಡ್ಡ ಥರದಲ್ಲೇ ಸಿನಿಮಾ ಥರದಲ್ಲಿ ಬೆಳಿಬೋದಾಗಿತ್ತು, ಆದರೆ ನಿಮ್ಗೆ ದುರುಪಯೋಗ ಮಾಡ್ಕೊಂಡಿದ್ದೆ ಜಾಸ್ತಿ. ಅಲ್ಲೇ ಬೇಜಾರಾಗಿದೆ ನನಗೆ ಸರ್. ನಾ ಹೇಳ ಯಾವ ಡೈರೆಕ್ಟ್ರು ನಂಗೆ ಡಿಸ್ಲೈಕ್ ಮಾಡ್ತಿರಲಿಲ್ಲ ಸರ್, ಯಾವ ಪ್ರೊಡ್ಯೂಸರ್ ನಾವು ಆ ಥರ ಇದ್ವಿ. ಯಾಕಂದರೆ ಕಾಸು ಹಿಂದ್ಗಡೆ ಬಿದ್ದವನಲ್ಲ ಅವಾಗೂ ಕೂಡ ನಾನು ಹೆಲ್ಪ್ ಮಾಡೋ ಮನಸ್ಸಿದೆ, ಇವತ್ತು ಮಾಡ್ತೀನಿ ಸರ್. ನನ್ನ ಹುಬ್ಬಳ್ಳಿಲಿ ನಂಗೆ ಹೆಲ್ಪ್ ಮಾಡೋ ಜನ ಇದ್ದಾರೆ ಸರ್, ಅವ್ರ ಥ್ರೂ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಆ ಥರ. ಇವತ್ತು ಭಾಳ ಜನ ಇದ್ದಾರೆ, ಹೆಲ್ಪಿಂಗ್ ನೇಚರ್ ಭಾಳ ಇದೆ. ನಾವು ಆದಷ್ಟು ಮಾಡ್ತೀವಿ, ಜನ ನಮಗೂ ಮಾಡ್ತಾರೆ. ನಮ್ಮ ಬಟ್ಟೆ ಅಂಗಡಿಯಲ್ಲಿ ಸರ್ ಭಾಳ ಜನ ಇದ್ದಾರೆ ಹುಬ್ಬಳ್ಳಿಯಲ್ಲಿ, ಹೋಲ್ಸೇಲ್ ಮಾರವಾಡಿ ಜನ ನನಗೆ ಭಾಳ ನೋಡ್ತಾರೆ ಸರ್. ಯಾವ ರೀತಿ ಇರುತ್ತೆ ನಿಮ್ಮ ರೂಟೀನ್? ಅವಾಗಲೇ ಅದೇ ಪ್ರಶ್ನೆ ಕೇಳಿದೆ. ಅಂದರೆ ಬೆಳಗ್ಗೆ ಎದ್ದು ಅಂಗಡಿ ತೆಗಿತೀವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಮ್ಮ ಅಂಗಡಿ ಇರೋದ್ರಲ್ಲ, ಸದ್ಯ ಬಸ್ ಸ್ಟ್ಯಾಂಡ್ ಈಗ 3 ವರ್ಷ 4 ವರ್ಷದಿಂದ ರಿನೋವೇಷನ್ ನಡೀತಾ ಇದೆ. ಯಾವಾಗ ಕರೋನಾ ಬಂತಲ್ಲ, ಕರೋನಾ ಹೋದ್ಮೇಲೆ ಬಸ್ ಸ್ಟ್ಯಾಂಡ್ ಹೋಗ್ಬಿಡ್ತು ನಮ್ಮ ಅಂಗಡಿ ಪಕ್ಕದಲ್ಲಿ. ಸೊ ಈಗ ವ್ಯಾಪಾರ ಸ್ವಲ್ಪ ಕಡಿಮೆ ಇದೆ. ಅದು ಜಾಗ ನಿಮ್ ಸ್ವಂತದ್ದೇನಾ ಸರ್? ಹೌದು, ಅದು ವಿಶ್ವಸಾಗರ ಬಿಲ್ಡಿಂಗ್ ಸರ್. ಅದು ವಿಶ್ವಸಾಗರ ಬಿಲ್ಡಿಂಗ್ ಅಲ್ಲಿ ನಾವು ಬಾಡಿಗೆ ಇದ್ವಿ, ಆಮೇಲೆ ಸ್ವಂತ ಮಾಡ್ಕೊಂಡ್ವಿ. ಪ್ರೊಡ್ಯೂಸರ್ ನನ್ನ ಅಂಗಡಿ ವಿಶ್ವಸಾಗರ್ ಅವರು ಬೆಂಗಳೂರು ಇದ್ದಾರೆ. ಅವರು ಬೆಂಗಳೂರು ಇದ್ದಾರೆ. ವಿಶ್ವಸಾಗರ್ ಅವ್ರ ಅಂಗಡಿಲಿ ನಾವು ತಗೊಂಡು ಈಗ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ಬಸ್ ಸ್ಟ್ಯಾಂಡ್ ಇಲ್ಲದ ಕಾರಣ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ. ಒಂದು ಬರೀ ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲ, ಜನಕ್ಕೂ ಒಂದು ಸರ್ವಿಸ್ ಆಗಬೇಕು, ಯಾರಿಗೊಬ್ಬನ ಅಂಗಡಿ ತರ ಹೆಲ್ಪ್ ಆಗ್ಬೇಕಂದ್ರೆ. ಯಾಕಂತ ಹೇಳಿದ್ರೆ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಲಾಡ್ಜಿಂಗ್ಗಳಿದ್ದಾವೆ. ಬೆಳಿಗ್ಗೆ ಎದ್ದ ತಕ್ಷಣ ಯಾರೋ ಒಬ್ರು ಅಂಡರ್ ಮರ್ತು ಬರ್ತಿದ್ದಾನೆ, ಯಾರಿಗೋ ಶರ್ಟ್ ಬೇಕು, ಏನೋ ಬೇಕಾಗಿರುತ್ತೆ, ಮರ್ತು ಬಂದಿದ್ದ. ಒಬ್ರದ್ದು ಎಕ್ಸಾಮ್ ಇರುತ್ತೆ, ಒಬ್ಬನು ಇಂಟರ್ವ್ಯೂ ಇರುತ್ತೆ, ಒಬ್ಬನು ಏರ್ಪೋರ್ಟ್ ಹೋಗಿರೋದು ಇರುತ್ತೆ. ಹೀಗೆ ಯಾರು ಬೆಟ್ಟೆ ಆಗಿರುತ್ತೆ, ಅವ್ರಿಗೆ ಏನೂ ಇಲ್ಲಾಂದರೆ ಎಲ್ಲ ಲಾಡ್ಜಿಂಗ್ನವ್ರಿಗೆ ಗೊತ್ತು, ನಾವು ಬೇಗ ತೆಗಿತೀವಿ ಅಂತ ಎಲ್ಲರೂ ಇಲ್ಲಿ ಕಳಿಸ್ತಾರೆ ಕಸ್ಟಮರ್ಗೆ. 10 ಗಂಟೆವರೆಗೂ ನನ್ನ ಕಡೆ ಎಷ್ಟಾಗಿ ಮಾಡ್ತೀವಿ, ಆಮೇಲೆ 10 ಗಂಟೆ ವ್ಯಾಪಾರ ಮಾಡೋದು. ಜನ ಸೇವೆ ಮಾಡೋದು ಸರ್, ಏನು ತಪ್ಪಿದೆ? ಒಂದು 3 ತಾಸು. ಒಬ್ರು ಒಂದು ಹೇಳ್ತಾನೆ ಕಸ್ಟಮರ್, ಕೈ ಕೊಟ್ಟ ನನಗೆ. ಯಾಕೆ ಸರ್ ಅಂದೆ. ಸರ್ ನೀವು ಅಂಗಡಿ ತಂಗೆ ಭಾಳ ಹೆಲ್ಪ್ ಆಯ್ತು ನನಗೆ, ನನ್ನ ಮಿಸ್ಸಸ್ ಬನ್ನಿ ಅಂಡ್ರೆ ಹಾಕಿಲ್ಲ, ನಾನು ಹೇಗೆ ಹೋಗ್ಬೇಕಿತ್ತು ಹೇಳಿ ಇಂಟರ್ವ್ಯೂಗೆ, ನಂಗೆ ಟೈ ಟೈ ಮರ್ತು ಬಂದೀನಿ, ನೀವು ಅಂಗಡಿ ತೆಗೆದು ಗೊತ್ತಾಯ್ತು, ಭಾಳ ಥ್ಯಾಂಕ್ಸ್ ನಿಮ್ಗೆ. ಖುಷಿಯಾಗ್ಬಿಡೋರು, ಒಂದು ಹೆಲ್ಪ್ ಆಯ್ತಲ್ಲ ಅವನಿಗೆ. ಸಾಯಂಕಾಲ ಮತ್ತೆ ಬರೋನು ಬಂದು, ನೀವು ಬೆಳಗ್ಗೆ ಕೊಟ್ಟಿದ್ದೆ ಒಳ್ಳೇದಾಯ್ತು ರೀ, ಅಂಗಡಿ ತೆಗೆದ ಅಂದರೆ ಸಾಯಂಕಾಲ ಬಂದು ಮತ್ತೆ ಪರ್ಚೇಸ್ ಮಾಡ್ಕೊಂಡು. ಒಂದು ಸರ್ವಿಸ್ ಇರಲಿ ಜನಕ್ಕೆ, ಬರೀ ವ್ಯಾಪಾರ ಮಾಡೋರು ಎಷ್ಟು ಮಾಡಿದ್ರು ಕಡಿಮೆ ಅಲ್ಲ ಸರ್. ಸೂಪರ್ ಸರ್, ಸೂಪರ್. ಆಮೇಲೆ ಎಷ್ಟೊತ್ತು ಕ್ಲೋಸ್ ಮಾಡೋದು? ಮಧ್ಯ ಊಟಕ್ಕೆ ಕ್ಲೋಸ್ ಮಾಡ್ತೀರಾ? ಮಾಡೋದಿಲ್ಲ. ನಮ್ಮ ಮ್ಯಾನೇಜರ್ಗಳು ಇರ್ತಾರೆ, ರಾತ್ರಿ 9-10 ಗಂಟೆಗೆ ಬಂದು ಬರ್ತೀವಿ. ರಜಾ ದಿನ ಯಾವ? ರಜಾ ಏನೂ ಇಲ್ಲ 7 ದಿವಸನೂ ಕೆಲಸ ಇರುತ್ತೆ. ಹಬ್ಬ ಗಿಬ್ಬ ಈ ತರ ಎಲ್ಲ ಬಂದಾಗ ಏನು ಇಲ್ಲ. ನಾವು ರಿಲೀವ್ ಇರ್ತಾರಲ್ಲ, ರಿಲೀವ್ ಇದ್ದಾಗ ಮನೆಗೆ 1 ಕಿಲೋಮೀಟರ್ ಮನೆ ಬರೀ, ಅಲ್ಲಿಂದ ಭಾಳ ದೂರ ಇಲ್ಲ. ಅದು ಮುಂಚೆನೂ ರೂಢಿ ಆಗ್ಬಿಟ್ಟಿದೆ, ಯಾವ ದಿವಸ ಬಂದಾಗಲ್ಲ. ಇವಾಗ ಮಕ್ಳಿಬ್ರು ಫಾರಿನ್ ಅಲ್ಲಿ ಇದಾರೆ, ನೀವು ಮೇಡಮ್ ಇಬ್ರೆ. ಹೌದು ಸರ್. ಹೇಗಿರುತ್ತೆ ಅಂದ್ರೆ ಇಬ್ರು ಎಲ್ಲರೂ ಆಚೆ ಹೋಗೋದು, ಊಟಕ್ಕೆ ಹೋಗೋದು, ಪಿಕ್ಚರ್ಗೆ ಹೋಗೋದು, ಈ ತರ? ಈಗ ಶುರು ಆಗಿದೆ. ನನ್ನ ಹೆಂಡತಿ ಮಾತ್ರ ನನಗೆ ಬಹಳ ಕೋಪರೇಷನ್ ಕೊಟ್ಟಿದ್ದಾರೆ ಸರ್. ಅವಳು ಹೆಸರು ಸರ್ ಶ್ವೇತನಾ ಅಂತ. ಅವಳು ಭಾಳ ರಿಚ್ ಫ್ಯಾಮಿಲಿ ಬಂದವಳು. ಫಸ್ಟ್ ಸ್ಟ್ಯಾಂಡರ್ಡ್ ಕಾರಲ್ಲಿ ಓಡಾಡೋಳು ಎಲ್ಲ. ಆದರೆ ಮಧ್ಯದಲ್ಲಿ ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ಯಾವಾಗ ಸ್ಟಕ್ ಆಗಿತ್ತಲ್ಲ, ಅವಾಗ ಭಾಳ ಅಂದ್ರೆ ಭಾಳ ಕಷ್ಟಪಟ್ಬಿಟ್ಟೆ ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್ ಫಿಲ್ಮಲ್ಲಿ, ಅದು ನಮ್ಮ ಜಾಯಿಂಟ್ ಫ್ಯಾಮಿಲಿಗೆ ಅದು ಅವ್ರಿಗೆ ಹೊರೆ ಮಾಡೋಕೆ ಬಿಡಲಿಲ್ಲ. ನಾನೇ ಏನೋ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟು ಚೀಟಿ ಗೀಟಿ ಅವೆಲ್ಲ ಹಾಕ್ಕೊಂಡು ನಾನೇ ತೊಳ್ಕೊಂಡಿದ್ವಿ, ನನ್ನ ಫ್ಯಾಮಿಲಿಗೆ ಭಾರ ಮಾಡಲಿಲ್ಲ. ಆವಾಗ ಇವ್ರಿಗೆಲ್ಲ ಲಕ್ಸುರಿಯಸ್ ಲೈಫಿಗೆ ಸ್ವಲ್ಪ ಕಡಿಮೆ ಆಯಿತು. ಇವಾಗೆಲ್ಲ ಆರಾಮಿದ್ದೀವಿ. ಬಟ್ ಅವಳು ಕೊಟ್ಟು ಕೋಆಪ್ರೇಷನ್ ಯಾರೂ ಕೊಡ್ತಿರ್ಲಿಲ್ಲ. ಅವ್ರ ಜಾಗದಲ್ಲಿ ಯಾರು ಬಂದಿದ್ರೆ ಯಾರೂ ಕೊಡ್ತಿರ್ಲಿಲ್ಲ. ಅಂದರೆ ಆ ಜನ ನಾನಲ್ಲ, ನಮ್ಮ ಸಿಸ್ಟರ್ಸ್, ನಮ್ಮ ರಿಲೇಷನ್ ಹೇಳ್ತಾರೆ, ಒಳ್ಳೆ ಹೆಂಡತಿ ಸಿಕ್ಕಿದಾಳಪ್ಪ ನಿನಗೆ ಅಂದ್ಬಿಟ್ಟು. ನಿಜವಾಗ್ಲು ಸರ್, ಭಾಳ ಅದೊಂದು ವಿಷಯದಲ್ಲಿ ಭಾಳ ಖುಷಿ ಇದ್ದೀನಿ. ಅಪ್ಪ ಅಮ್ಮ ಸರ್? ಅಪ್ಪ ಅಮ್ಮ? ತಂದೆಯವರಿಲ್ಲ. ತಂದೆಯವರು 87 ತೀರ್ಕೊಂಡ್ರು, ತಾಯಿಯವರು 2016 ತೀರ್ಕೊಂಡ್ರು. ಓ ಸರ್. ತಾಯಿಯವರು ನಿಮ್ದೆಲ್ಲ ಬೆಳವಣಿಗೆಗಳು ನೋಡಿದ್ರು? ಹೌದೌದು. ನಾನು ಚಿಕ್ಕವನಲ್ಲ, ಪ್ರತಿದಿನ ನಾನು ಅಂಗಡಿ ಬಂದ್ ಮಾಡ್ಕೊ 10 ಗಂಟೆಗೆ ಹೋಗ್ಲಿ, 11 ಗಂಟೆಗೆ ಹೋಗ್ಲಿ, ನನ್ನ ತಾಯಿ ನಾನು ಬಂದ ತಕ್ಷಣ ಎದ್ದು ಬರೋರು, ಎಷ್ಟು ಮಾಡಿದ್ವಿ ವ್ಯಾಪಾರ ಇವತ್ತು ಕೇಳ್ಬಿಟ್ಟು ಹೋಗಿ ಮಲಗೋರು. ಇಲ್ಲ ಅಂದರೆ ನಮ್ಮ ಮಿಸ್ಸಸ್ಗೆ ಎಪ್ಸೋರು. ಒಂದೊಂದ್ಸಲ ಲೇಟಾಗಿ ಬಂದುಬಿಡ್ತಿದ್ವಿ, ನೀಡಬೇಕು ನೀವು ಯಾಕೆ ಮಲಗಿದೆ ಹೇಗೋ ಅಂತ ಅವ್ನು ಮಿಸ್ಸಸ್ ಜೋರು ಮಾಡಿ ಇದು ಮಾಡೋರು. ಅಷ್ಟು ಇದು ನಮ್ಮ ತಾಯಿ ನನ್ನ ಮೇಲೆ ಭಾಳ ಪ್ರೀತಿ. ಸರ್, ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಉಮೇಶ್ ಸರ್ಗೆ ನಾನು ಎಲ್ಲೋ ಒಂದ್ ಕಡೆ ಹೀರೋ ಆಗ್ಬಿಡ್ಬೇಕಾಗಿತ್ತು ಇಂಡಸ್ಟ್ರಿನಲ್ಲಿ, ಯಾವುದೋ ಒಂದು ಪಿಕ್ಚರ್ ಮಾಡಿದೆ, ಅದರದಕ್ಕೆ ನಿಂತೋಯ್ತು, ಮತ್ತೆ ನೀವು ಯಾಕೋ ಪ್ರಯತ್ನ ಮಾಡಬೇಕಾಗಿತ್ತು ಅಂತ ಯಾವತ್ತೂ ಅನಿಸಿಲ್ವಾ? ಅನಿಸ್ತಿಲ್ಲ ಸರ್. ನನ್ನ ಫಸ್ಟ್ ಫಿಲ್ಮ್ ಅರುಣ ಆದ ತಕ್ಷಣ ಎಲ್ಲರೂ ನಂಗೆ ಹೇಳೋರು, ಏನ್ರಿ ಭಾಳ ಚೆನ್ನಾಗಿ. ಹೌದ್ರಿ, ಎಲ್ಲ ಹೇಳೋರು ನನಗೆ. ಅದು ಅರುಣಗೆ ರಿಲೀಸ್ ಆದ ತಕ್ಷಣ ತಾನೇ ನಾನು ಶಿಕಾರ್ಪುರ ಹೀರೋ ರೋಲ್ ಮಾಡಕ್ಕೆ ಹೋಗಿತ್ತು. ಅದಕ್ಕೋಸ್ಕರ 1 ವರ್ಷ ವೇಸ್ಟ್ ಮಾಡ್ಕೊಂಡೆ. ಆಮೇಲೆ ಯಾವಾಗ ನಾನು ಮಾಡ್ತಾ ಇದ್ದೆ, ನಾನು ಯಾವಾಗ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ಬಂದಿದ್ರೆ ಸರ್ ಕಂಟಿನ್ಯೂ ಮಾಡ್ತಿದ್ದೆ. ನಾನು ಇನ್ವೆಸ್ಟ್ಮೆಂಟ್ಗೆಲ್ಲ ಸೆಕ್ಕಾಗ್ಬಿಟ್ರೆ ಸರ್, ಯಾರು ಹಿಡಿಲಿ ನಾನು ಯಾರು ನಂಬಿದ್ನಲ್ಲ ಅವರಿಂದ ನಾನು ಕರೆಕ್ಟ್ ಬರಲ್ಲ, ಇನ್ಯಾರು ನಂಬೋದು ಸರ್. ಇನ್ನೊಂದು ಹೇಳ್ತೀನಿ ಸರ್, ನಿಮ್ಗೆ ಗೊತ್ತು ಇಂಟ್ರೆಸ್ಟಲ್ಲಿ ನಮ್ಮಂಥವ್ರಿಗೆಲ್ಲ ಯಾರ ಕೈಲಾಗಲ್ಲ ಅವರೇ ಬಂದು ನಮ್ಗೆ ಭೇಟಿ ಆಗೋದು, ಒಳ್ಳೆಯವ್ರು ಬರೋದಿಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ ಅದನ್ನ. ಕರೆಕ್ಟ್, ನೀವು ಹೇಳಿ ಕರೆಕ್ಟ್. ನನಗೂ ಅನುಭವ ಆಗಿದೆ ಆ ಥರ. ಇಂಥವ್ರು ಬಂದು ನಮಗೆ ಸಿಕ್ಕಾಕೋತಿದ್ವಿ ನಾವು. ಒಳ್ಳೆಯವ್ರು ಯಾರೂ ಬರ್ತಿರ್ಲಿಲ್ಲ. ಏನು ಮಾಡ್ತೀರಿ?
ಒಳ್ಳೆಯವರು ಟೈಮ್ ಇರ್ತಿರಲಿಲ್ಲ, ಅವ್ರದ್ದು ಇದರಲ್ಲೇ ಅವ್ರು ಪ್ರೊಡ್ಯೂಸರ್ ಮಾಡ್ತಾ ಹೋಗ್ತಾಯಿದ್ರು. ಇವು ಯಾರು ಕೆಲಸ ಸಿಗಲ್ಲ ನಮ್ಮಂತರ ಹಿಡ್ಕೊಂಡು ಜೀವ ತಿನ್ನೋರು ನಮಗೆ. ಹೌದು ತಾನೆ, ಆಗಿದೆ ತಾನೆ, ಸತ್ಯ. ನಾನು ಅದಕ್ಕೆ ಅವಾಗ ಹೇಳಿದ್ದು, ನಿಮ್ ಕೇಳಿದ ಪ್ರಶ್ನೆಗೆ ಅದೇ ಹೇಳ್ತಾ ಇದ್ದೀನಲ್ಲ. ನಾನು ಅರುಣರಾಗ ಪಿಕ್ಚರ್ ಆದ ತಕ್ಷಣನೇ ಹೀರೋ ರೋಲ್ ಬಂತು ನನಗೆ. ಅದಕ್ಕೋಸ್ಕರ 1 ವರ್ಷ ವೆಯ್ಟ್ ಮಾಡಿದೆ. ಅದಾದ್ಮೇಲೆ ರಣಚಂಡಿಯಲ್ಲಿ ಟ್ರೈ ಮಾಡಿದೆ ನಾನು ಸೆಕೆಂಡ್ ಹೀರೋ ಆಗೋಕ್ಕೆ. ಆದರೆ ಏನು ಮಾಡ್ತೀನಿ, ಮದುವೆನೂ ಆಯಿತು, ಅಮೌಂಟ್ ಸಿಕ್ಕಾಕೋಯ್ತು. ಸುನೀಲ್ ದೇಸಾಯಿ ಇಟ್ಕೊಂಡು ನಾನು ಭಾಳ ಪಿಕ್ಚರ್ ಮಾಡೋದು ಮನಸ್ಸು ಮಾಡಿದ್ದೆ, ಅಲ್ಲೇ ಅಮೌಂಟ್ ಸ್ಟಕ್ ಹೋಗಿತ್ತು. ಅವ್ರದ್ದು ಟೈಮ್ ಸರಿ ಇರಲಿಲ್ಲ. ಅವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ. ಗೌರಿ ಗಣೇಶ ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ಪ್ರಶ್ನೆ ನಂಗೆ ಬಿಟ್ಬಿಟ್ಟಿದ್ದೆ. ಉದ್ದ ಕೂದಲು ಬಿಟ್ಟಿದ್ರಿ ನೀವು, ಅದೇನು ಸ್ಟೈಲ್ ಅದು ಉದ್ದ ಕೂದಲಿನಿಂದ? ಹೋಗಿದ್ದು ಫ್ಯಾಷನ್ ಅದು. ಅದೇ ಅಂದ್ರೆ ಅನಂತ ಹಿಡ್ಕೊಂಡ್ಬಿಟ್ಟು ಹಿಂಗೆ ಅಲ್ಲಾಡ್ಸೋರು. ನಾನು ಸುಮ್ಮನೆ ಎಲ್ಲ ಅನಂತಂಗೆ ಬಂದಿರೋ ಗೊತ್ತಾಗೋದಿಲ್ಲ, ಕೂದಂಗೆ ಎಲ್ಲಾರ್ದು ಗೊತ್ತಾಗೋ ಅನಂತ ಅವ್ರು ಬರೀದಾರೆ ಬಿಟ್ಟು ಆ ಥರ ಸಖತ್ ಉದ್ದ ಬಿಟ್ಟಿದ್ರಿ ಸರ್. ಎಸ್ ಎಸ್ ಸರ್. ಕಾಲೇಜಲ್ಲೇನೋ ಭಯಂಕರ ಆಕ್ಟಿವಿಟಿ ಇತ್ತಂತೆ ನಿಮ್ದು, ಹೆವಿ ಸೈಕಲ್ ಗೀಕಲ್ ಎಲ್ಲ, ಏನ್ ಸರ್ ಕತೆ ಅದು? ಕರೆಕ್ಟ್ ನೋಡಿ, ನಾನು ಹೈಸ್ಕೂಲಲ್ಲಿ ಇದ್ದಲ್ಲ, ಲ್ಯಾಂಪೆಂಟ್ ಹೈಸ್ಕೂಲ್ ಕಲ್ತಿದ್ದು ನಾನು. ಭಾಳ ಫೇಮಸ್ ಅದು, ಇಂಗ್ಲೀಷ್ ಇದು ಬ್ರಿಟಿಷರ್ ಕಾಲದ ಇದು, ಅದಕ್ಕೆ ಅವ್ರದ್ದೇ ಹೆಸರು ಲ್ಯಾಂಪೆಂಟ್ ಹೈಸ್ಕೂಲ್ ಅಂತ, ಭಾಳ ಫೇಮಸ್. ನಮ್ಮ ಬಸವರಾಜ್ ಹೊರಟ್ಟಿಯವರು ಅಲ್ಲೇ ಟೀಚರ್ ಆಗಿದ್ದರು. ಅಲ್ಲಿದ್ದಾಗ ನಮಗೆ ಈ ಸಾಂಗು, ಮ್ಯೂಸಿಕ್, ಡ್ರಾಮಾ ಅನ್ನೋದು ಭಾಳ ಇಷ್ಟ ಇಲ್ಲ. ನಾವು ಎಷ್ಟು ಹುಚ್ಚರಿದ್ವು ಅಂತ ಹೇಳಿದ್ರೆ, ನಮ್ಮ ಪ್ರಿನ್ಸಿಪಲ್ ಒಬ್ಬರು ರಿಟೈರ್ಡ್ ಆದರು. ರಿಟೈರ್ಡ್ ಆದ ದುಃಖದ ವಿಷಯ ಅಲ್ವಾ ಅದು. ನಾವು ಆರ್ಕೆಸ್ಟ್ರಾ ಮಾಡಿದ್ವಿ, ಹಿಂದಿ ಎಲ್ಲ ಹಾಡೋರು ನಾವು. ಹಾಡಿ ಸರ್ ಒಂದು ಚೆನ್ನಾಗಿ ಹಾಡಿದ್ರಿ, ಒಂದು ಯಾವ ಒಂದು ಲೈನ್ ಹಾಡಿ ಸರ್. ಒಂದು ಭಾಳ ವರ್ಷದಿಂದ ಇಬ್ಬರು ಫ್ರೆಂಡ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿಬಿಟ್ಟು ಇಬ್ಬರಿಗೆ ಭೇಟಿ ಇರೋದಿಲ್ಲ, ಸರಿ ಇರೋಲ್ಲ. ಆಮೇಲೆ ಗೊತ್ತಾಗುತ್ತೆ ಅದು ಮಿಸ್ಅಂಡರ್ಸ್ಟ್ಯಾಂಡ್, ಇವು ತಪ್ಪಾಗಿದೆ ನಮ್ಮಿಂದ. ಅವ್ರು ಪುನಃ ಸೇರ್ತಾರೆ ಒಂದು ಹಿಂದಿ ಫಿಲ್ಮಲ್ಲಿ. ಆ ಫಿಲ್ಮಲ್ಲಿ ಒಂದು ಸಾಂಗ್ ಇದೆ, ಭಾಳ ಚೆನ್ನಾಗಿದೆ. ನಂಗೆ ಜನ ಹೇಳ್ತಾರೆ ಹಾಡಾಡು ಅಂಥೇಳಿ. ಮೇರೆ ಸಾಥಿಯಾ ಸೋ ನ ಜಾನಾ ಕಹೀ, कसम है तुझे सो न जाना कहीं, इसी नींद में डूब जाएगा तू, मुझे जिंदगी भर रुलाएगा तू. ಬ್ಯೂಟಿಫುಲ್ ಸರ್. ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಸಂಗೀತ ಕಲ್ತಿದ್ದೀರಾ? ಇಲ್ಲಪ್ಪ, ಸಂಗೀತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಹೈ ಪಿಚ್ ಎಲ್ಲಾನು ಏನಪ್ಪ ಅದು ಬಂದ್ಬಿಟ್ಟಿದೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ನಾನು ನಿಮ್ಮನ್ನ ಎಕ್ಸಾಜರೇಟ್ ಮಾಡಕ್ಕೆ ಹೇಳಿದ್ರೆ, ಒಳ್ಳೆ ಪ್ರೊಫೆಷನಲ್ ಸಿಂಗರ್ ತರ ಹೇಳಿದ್ರಿ. ಆ ಸ್ವರಗಳು, ಏರಿಳಿತ, ಅದೆಲ್ಲ ಅದ್ಭುತ. ಆರ್ಕೆಸ್ಟ್ರಾ ಅನ್ನೋದು ನಮ್ಮ ಮನೇಲಿ ಎಲ್ಲರೂ ಹಾಡ್ತಾರೆ. ಆಕ್ಚುಲಿ ಹೇಳ್ತೀನಿ, ನಮ್ಮ ಅಣ್ಣನ ಮಗ ವಿಕಾಸ್ ನವ್ಲೆ ಅಂತ ಹೇಳಿ, ಅವನು ಒಂದು ಫಿಲ್ಮಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ, ಲಾಸ್ಟ್ ಬಸ್ಸಲ್ಲಿ. ಓಕೆ ಓಕೆ. ಲಾಸ್ಟ್ ಬಸ್ಸಲ್ಲಿ ಒಂದು ಟೈಟಲ್ ಸಾಂಗ್ ಅಲ್ಲೇ ಹಾಡಿದಾನ ಅವನು. ಇಬ್ರು ಸಿಂಗರ್ ಅವನೊಬ್ನು. ನಮ್ಮ ಫ್ಯಾಮಿಲಿ, ನಮ್ಮ ತಾಯಿಂದ ಹಿಡಿದು ಎಲ್ಲ ಬ್ರದರ್ಸು ಹಾಡಾಡ್ತಾರೆ. ನಮ್ಮ ಒಬ್ರು ರಾಜೇಂದ್ರ ಅನ್ನೋ ಫ್ರೆಂಡ್ ಬ್ರದರ್ ಇದ್ದಾರೆ, ಅವರು ಎಲ್ಲ ಇನ್ಸ್ಟ್ರೂಮೆಂಟ್ ನುಡಿಸ್ತಾರೆ. ಈಗ ಮನೇಲಿ ಇದು ಕಲ್ತಿದ್ದು, ಯಾರದನ್ನು ಪಾಠ ಮಾಡಿ ಕಲ್ತಿಲ್ಲ ನಾವು, ನಾನಾಗೆ ಕಲ್ತಿದ್ದು. ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್, ನಿಜವಾಗ್ಲೂ ಉಮೇಶ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಸೂಪರ್. ಏನ್ ಸೈಕ್ಲಿಂಗ್ ಮಾಡ್ತಿದ್ರಂತೆ ನೀವು? ಹೌದೌದು, ನಾನು ಕಾಲೇಜ್ ಇದ್ದಾಗ ನಾವು ಸೈಕಲ್ ಟೂರು PU ಸೆಕೆಂಡ್ ಇದ್ದಾಗ ಸರ್, ಆಲ್ ಸೌತ್ ಕರ್ನಾಟಕ ಸೈಕಲ್ ಟೂರ್ ಮಾಡಿದೆ. ಆಮೇಲೆ ಅದು 20 days. ಆಮೇಲೆ ಹುಬ್ಳಿ ಟು ಗೋವಾ ಸ್ಕೇಟಿಂಗ್ ಮಾಡಿದ್ದೀನಿ. ಸ್ಕೇಟಿಂಗ್? ಹೌದೌದು, ಹುಬ್ಳಿಂದ ಗೋವಾ ಸ್ಕೇಟಿಂಗ್. ಅವಾಗ ಭಾಳ ಹೊಸದದು. ನಾನು ಸ್ಕೇಟಿಂಗ್ ಮಾಡ್ದ ಹೋದ ಜನ ನಿಂತ್ಕೊಂಡ್ಬಿಡು, ಅಲ್ಲಿ ನೋಡ್ರಿ ಅನ್ಬಿಟ್ಟು ಹೊಸದಾದ್ರು ಶುರು ಆಯ್ತು. ಸ್ಟ್ರೈನ್ ಏನಾಗಿಲ್ವಾ ನಿಮ್ಗೆ? ಏನ್ ಸರ್, ಅವಾಗೆಲ್ಲ ಹೆಂಗಿದ್ವಿ ಸರ್, ಏನ್ ಸ್ಟ್ರೈನ್ ಆಗುತ್ತೆ. ಎಷ್ಟು ಡ್ಯೂರೇಷನ್ ಎಷ್ಟು? ನಾನು 3 days ತಗೊಂಡೆ ಸ್ಕೇಟಿಂಗ್ ಗೋವಾಗ, ಹುಬ್ಳಿ ಟು. ಅವಾಗ ರೋಡ್ ಸರಿ ಇರಲಿಲ್ಲ ಸರ್. ಬಟ್ ಕಂಟ್ರೋಲ್ಗಳು ಹೆಂಗ್ ಸಿಕ್ತಿತ್ತು ಸರ್? ಇಲ್ಲ, ನಾವು ಆಡ್ತಿದ್ವಲ್ಲ, ಜಂಪ್ ಮಾಡ್ತಿದ್ವಿ ಸ್ಕೇಟಿಂಗ್ ಹಾಕೊಂಡು ರೌಂಡ್. ಎಷ್ಟು ಜನ? ಒಬ್ರೇನಾ? 2 ಜನ ಸ್ಕೇಟಿಂಗ್, ಒಬ್ನ ಸೈಕಲ್ ಮೇಲೆ. ನಮ್ ಲಗೇಜ್ ಎಲ್ಲ ಸೈಕಲ್ ಇಟ್ಕೋಬೇಕಲ್ಲ, ಆ ಲಗೇಜ್ ಒಂದು ಸೈಕಲ್. ದಿನಕ್ಕೆ ಎಷ್ಟು ಕಿಲೋಮೀಟರ್ ಮಾಡ್ತಾ ಇದ್ರಿ ಸ್ಕೇಟಿಂಗ್? ಅವಾಗ ಎಷ್ಟು 50 ಕಿಲೋಮೀಟರ್ ಮಾಡ್ತಿದ್ವಿ. 4 ದಿವಸ ಒಂದು 200 ಕಿಲೋಮೀಟರ್, 180 ಕಿಲೋಮೀಟರ್ ಇದೆ. ಒಂದು 4 ದಿವಸದಲ್ಲಿ ನಾವು ಮುಟ್ಟಿದ್ವಿ. ಬಟ್ ಅವಾಗ ರೋಡ್ ಸರಿ ಇರಲಿಲ್ಲ ಸರ್, ಬಹಳ ಕಷ್ಟ ಆಗ್ತಾ ಇತ್ತು. ಅವಾಗ ಏನ್ ಮಾಡ್ತೀವಿ, ಸ್ವಲ್ಪ ಸೈಕಲ್ ಹತ್ತಾ ಇದ್ವಿ 3 ಜನ ಸೇರಿ, ರೋಡ್ ಚೆನ್ನಾಗಿ ಸ್ಕೇಟಿಂಗ್ ಮಾಡ್ತಾ ಇದ್ವಿ. ಆಮೇಲೆ ಬಿಸಿಲು ಬೇರೆ, ಅವಾಗ ಕಾಲಿಗೆಲ್ಲ ಗುಳ್ಳೆ ಆಗ್ಬಿಟ್ಟಿತ್ತು. ಅಯ್ಯೋ, ಅದು ಅದು ಆಮೇಲೆ ಆರ್ಕೆಸ್ಟ್ರಲ್ಲೇ ಬಹಳ ಇದು. ಚಂದ್ರಮೌಳಿಯರು ಅಂದ್ರೆ ನಮ್ಮ ಉಮೇಶ್ ಸರ್ ಜೊತೆ ಮಾತಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಇಲ್ಲಿ ಇದನ್ನ ಮಾತಾಡೋದಕ್ಕೆ ಅಥವಾ ಈ ಒಂದು ಪ್ರೀತಿಯ ಸಂಭಾಷಣೆ ನಡೆಸೋದಕ್ಕೆ ಚಂದ್ರು ಸರ್ ಎಷ್ಟು ಮುಖ್ಯವಾದ ಕಾರಣನೋ, ನಮಗೆ ಇಲ್ಲಿ ಜಾಗ ಕೊಟ್ಟು ಇಷ್ಟು ಪ್ರೀತಿಯಿಂದ ನೋಡಿಕೊಂಡು ಸಪೋರ್ಟ್ ಮಾಡೋದ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ನಾನು ಅವ್ರನ್ನ ಈ ಸೆಗ್ಮೆಂಟಲ್ಲಿ ಮಾತಾಡಿಸ್ಬೇಕು. ನಾನು ಆಗಲೇ ಹೇಳಿದ್ದೆ ಮಾತಾಡಿಸ್ತೀನಿ ಅವ್ರನ್ನ ಅಂತ. ಅವರೇ ನಮ್ಮ ರವಿ ಅವರು.
ಅವರು ಇವರ ಕುಚಿಕ್ಕುಗಳು ಇಬ್ರು ಅವಾಗಿಂದನೂ. ಸೊ ಬನ್ನಿ ಇಬ್ರು ಫ್ರೆಂಡ್ಸ್ನ ಒಂದ್ಸತಿ ಒಟ್ಟಿಗೆ ಕೂರಿಸೋಣ. ರವಿ ಅವ್ರಿಗೆ ಸ್ವಾಗತ ಬಯಸೋಣ. ನಾನು ಕ್ಲೋಸ್ ಫಸ್ಟ್ ಏಟೆಡ್ ಸರ್. ರವಿ ಅಂದ್ರೆ ನಿಜವಾಗ್ಲೂ ರವಿನೇ, ನಾನು ಸೂರ್ಯ ಇದ್ದಕ್ಕೆ. ಎಸ್ ಸ್ನೇಹಿತರೆ, ನಮ್ಮ ಜೊತೆಗಿದ್ದಾರೆ ನಮ್ಮ ರವಿ ಅವರು. ಸರ್ ನಮಸ್ಕಾರ. ರವಿ ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಇಲ್ಲಿ ನಮ್ಮ ಉಮೇಶ್ ಸರ್ನ ಇಂಟರ್ವ್ಯೂ ಮಾಡೋದಕ್ಕೆ, ತಮ್ಮ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ, ತಮ್ಮ ಮನೆಯವರಿಗೆ, ಶ್ರೀಮತಿಯವರಿಗೆ, ಮಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಎಸ್ ಸರ್, ಹೇಳಿ ಸರ್, ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಿ. 1ನೇ ಕ್ಲಾಸಿನ ಕುಚಿಕ್ಕುಗಳು ಇಬ್ರು 1970 ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ತರಗತಿನಲ್ಲಿ ಫ್ರೆಂಡ್ಸ್ ಆದಾಗಿನಿಂದ. ಸಾಮಾನ್ಯವಾಗಿ ಇವಾಗ ನೋಡಿ, ಇವಾಗೆಲ್ಲ ಅಲ್ಯೂಮಿನಿ ಅಂತೆಲ್ಲ ಮಾಡಕ್ ಶುರು ಮಾಡಿದ್ದಾರೆ. ಇವಾಗೆಲ್ಲ ಅದೊಂದು ಟ್ರೆಂಡ್ ಶುರು ಆಗಿದೆ. ಬಟ್ ನಮ್ಮ ಇಬ್ರು 54 ವರ್ಷದ 54 ವರ್ಷದ ಫ್ರೆಂಡ್ಶಿಪ್ ಅವತ್ತಿಂದ ಇಲ್ಲಿವರೆಗೂ ಹೀಗೆ ಇದ್ದೀವಿ, ಒಂದೇ ಲೆವೆಲ್. ಆಯ್ತಾ. ಅವಾಗ ನಾವು ಚಿಕ್ಕವರಿದ್ದಾಗ ಇವ್ರದ್ದು ತೋಟ ಇತ್ತು ಸರ್. ಇವ್ರದ್ದು ಒಂದು ಚಿಕ್ಕ ತೋಟ ಅಂತಂದ್ರೆ ಸಪೋಟದ ತೋಟ 1 ಏಕರ್ನಲ್ಲಿ ಸರ್, ಹುಬ್ಳಿನಲ್ಲಿ. ಇವಾಗ ಏನು ಹೈಕೋರ್ಟ್ ಆಗಿದೆ, ಇವಾಗ ಇವ್ರದ್ದು ದೊಡ್ಡದು ಕಾಂಪ್ಲೆಕ್ಸ್ ಕೋರ್ಟ್ ಇದೆ. ಕೋರ್ಟ್ ಎದುರುಗಡೆನೆ ಕೋರ್ಟ್ ಆಗಿದೆ. ಕೋರ್ಟ್ ಎದುರುಗಡೆ ಇವ್ರದ್ದೊಂದು ಕಾಂಪ್ಲೆಕ್ಸ್ ಬರ್ತಾ ಇದೆ. ಅಲ್ಲಿ 1 ಎಕರೆನಲ್ಲಿ ಒಂದು ದೊಡ್ಡ ತೋಟ ಇತ್ತು ಸರ್. ಆ ಚಿಕ್ಕ ತೋಟ ಅಲ್ಲಿ ನಾವು ಸ್ವಲ್ಪ ನಮ್ಗೆ ರಜಾ ಸಿಕ್ತು, ಭಾನುವಾರ ಆಯ್ತು ಅಂತಂದ್ರೆ, ಶನಿವಾರ ಭಾನುವಾರ ಆಯ್ತು ಅಂತಂದ್ರೆ ಇವ್ರ ತೋಟಕ್ಕೆ ಹೊರಡ್ಬಿಡೋದು. ಹೌದು, ಸಪೋಟದ ದಿನಗಳು ತುಂಬಾ ಚೆನ್ನಾಗಿರ್ತಾ ಇತ್ತು. ಎಸ್. ಆಮೇಲೆ ನೀವು ಕೂಡ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ರಿ ಅಂತ ಕೇಳ್ಪಟ್ಟೆ. ಯಾಕೆ ಸಿನಿಮಾದಿಂದ ದೂರ ಆಗ್ಬಿಟ್ರಿ? ವೈಶಾಖದ ದಿನಗಳು ಅಂತ ಕಾಣತ್ತಲ್ಲ. ಹೌದು ಸರ್, ಹೌದೌದು. ವೈಶಾಖದ ದಿನಗಳಲ್ಲಿ ಕಟ್ಟೆ ರಾಮಚಂದ್ರ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರವರು ಇವಾಗ ರೀಸೆಂಟ್ಲಿ ಪಾಪ ತೀರೋದ್ರು. ಅವ್ರ ಮನೆಯವ್ರು ತೀರೋದ್ರು. ಸೊ ಇದರಲ್ಲಿ ಕೋವಿಡ್ ಟೈಮ್ನಲ್ಲಿ ಏನ್ ಪಾತ್ರ ಮಾಡಿದ್ರಿ ಸರ್ ನೀವು ವೈಶಾಖದ? ಅದರಲ್ಲಿ ವಿಷ್ಣುವರ್ಧನ್ ಅವರ ಸ್ನೇಹಿತರ ಪಾತ್ರ ಮಾಡಿದ್ದೆ ಸರ್. ಸೊ ಮುಂಚೆಯಿಂದ ಮತ್ತೆ ವಿಷ್ಣುವರ್ಧನ್ ಅವರು ನಾಯಕಿಯರದ ಇದರಲ್ಲಿ ಯಾವ ಸನ್ನಿವೇಶದಲ್ಲಿ ಬರ್ತೀರಾ? ಅದು ಅವ್ರದ್ದು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇರ್ತದೆ. ಮುಂಚೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಅದರಲ್ಲಿ ಎಲ್ಲಾರು ವಿಷ್ಣುವರ್ಧನ್ ಸ್ನೇಹಿತರಾಗಿ ಬಂದಿದ್ದೆ. ಚಿಕ್ಕ ಪಾತ್ರ. ಸೊ ಅದಕ್ಕೆ ತಮಾಷೆಗೆ ಹೇಳ್ಕೊಂತ ಇರ್ತೀನಿ, ನಾನು ಕನ್ನಡ ಚಿತ್ರರಂಗದ ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್. ಜೂನಿಯರ್ ಸೀನಿಯರ್ ಆಮೇಲೆ ಅದು ಅಂದ್ರೆ ಅವನೇ ಸೀರಿಯಸ್ ನೋಟ್ ಸರ್. ನಾವ್ ಅದನ್ನ ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳ್ಬಿಡ್ತೀವಿ. ಅದು ನಾವು ಮಾಡ್ಕೊಂಡ್ರು ಆರ್ಟಿಸ್ಟ್ ಅಷ್ಟೇ, ಜೂನಿಯರ್ ಸೀನಿಯರ್ ಅಲ್ಲ ಸರ್. ಎಲ್ಲರೂ ಕಲಾವಿದರು ಅಷ್ಟೇ. ನಾವು ಅದು ನಾವ್ ಇಟ್ಕೊಂಡ್ರ ಹೆಸರು ನಮ್ಮ ಅನುಕೂಲಕ್ಕೆ. ಇವ್ರು ಜೂನಿಯರ್ ಆರ್ಟಿಸ್ಟ್ ಅಂತೆ, ಇವ್ರು ಸೀನಿಯರ್ ಆರ್ಟಿಸ್ಟ್ ಅಂತೆ, ಇವ್ರು ಸ್ಟಾರ್ಗಳಂತೆ, ಅದೆಲ್ಲ ನಮ್ಮ ಭಾಷೆಗಳು. ಬಟ್ ತಾಯಿ ಶಾರದೆಗೆ ಎಲ್ಲರೂ ಕಲಾವಿದರು. ನಿಮ್ಮ ಸ್ನೇಹಿತನ ಸಾಧನೆ ಬಗ್ಗೆ, ಅವ್ರ ಸಿನಿಮಾಗಳ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಸ್ನೇಹ 54 ವರ್ಷದಿದ್ರು ಕೂಡ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಹೇಗೆ ಡಾಕ್ಟರ್ ಹೇಳ್ತಾರಲ್ಲ, 3 ಮಾತ್ರೆ ತಗೋಬೇಕಾ, ಬೆಳಗ್ಗೆ ಟಿಫಿನ್ ಆದ್ಮೇಲೆ ಒಂದು, ಮಧ್ಯಾಹ್ನ ಊಟ ಆದ್ಮೇಲೆ, ರಾತ್ರಿ ಊಟ ಆದ್ಮೇಲೆ ಅಂತಂದು. ಹಾಗೆ ನಮ್ದು ಒಂದು 4 ಜನ ಫ್ರೆಂಡ್ಸ್ ಇದೀವಿ ನಾವು. ಅವರು ಎಲ್ಲಾರು ಯಾರೋ ಒಬ್ರು ಫೋನ್ ಮಾಡೋದು, ಮತ್ತೆ ಇದ್ರಲ್ಲಿ ರಾಮಭಾಮ ಶಾಲೆಯಲ್ಲಿ ಮುಂದೆ ಅಂತಿರ್ದಲ್ಲ, ಮುಂದೆ. ಸೊ ಆತರ ನಮ್ ಫ್ರೆಂಡ್ಸ್ ನಾವು ಫೋನ್ ಮಾಡಿದಾಗೆಲ್ಲ ಮತ್ತೇನ್ ಸಮಾಚಾರ ಅಂತ ನಾವೆಲ್ಲ ಕತೆ ಹುಡುಕಿ ಕೇಳ್ಬೇಕು. ಇದಾಯ್ತು ಅಂತ ಮುಗಿದ ತಕ್ಷಣ ಮತ್ತೆ ಅಂತಂದು. ಸೊ ಇವರೆಲ್ಲ ಮತ್ತೆ ಫ್ರೆಂಡ್ಸ್ ಇವರು. ನಿಮ್ಮ ಈ ಸ್ನೇಹಕ್ಕೆ ಯಾವ ದೃಷ್ಟಿನೂ ತೆಗ್ದಿರಲಿ, ಟಚ್ ಹೀಗೆ. ಎಸ್ ಉಮೇಶ್ ಸರ್, ನನಗಂತೂ ನಿಮ್ಮ ಬದುಕನ್ನ ಎಷ್ಟು ನನ್ನ ಕೈಯಿಂದ ಸಾಧ್ಯ ಆಗುತ್ತೋ ಅಷ್ಟು ರಿವೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಒಟ್ಟಾರೆಯಾಗಿ ನೀವು ನಿಮ್ಮ ಲೈಫ್ ನ ಒಮ್ಮೆ ಹಿಂದಿರುಗಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ ಸರ್, ಭಾಳ ಚೆನ್ನಾಗಿ ಅನ್ಸುತ್ತೆ. ಯಾಕೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿದ್ರೆ, ಒಂದು 4 ಜನ ನಾನು ಖುಷಿ ಪಡಿಸಿದ್ದೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ. ನನ್ನ ತಂದೆ ತಾಯಿ ಹಾಕ್ಕೊಟ್ಟು ಮಾರ್ಗದಲ್ಲಿ ನಡೀತಾ ಇದ್ದೀನಿ. ಇವತ್ತು ವ್ಯಾಪಾರ ಮಾಡ್ತಾಯಿದ್ದೀನಿ. ನನ್ನ ತಂದೆ ವ್ಯಾಪಾರ ಮಾಡಬೇಕು ಅನ್ನೋ ಮನಸ್ಸಿತ್ತು, ಇವತ್ತು ಕೂಡ ವ್ಯಾಪಾರ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಆಗಲಿ, ಜನ ಆಗಲಿ, ನನ್ನ ಕಡೆಯಿಂದ ಎಷ್ಟು ಸಹಾಯ ಆಗ್ತಿದೋ ಅಷ್ಟು ಸಹಾಯ ಮಾಡ್ತಾ ಇದ್ದೀನಿ. ನನಗೆ ಭಾಳ ಖುಷಿ ಇದೆ, ತೃಪ್ತಿ ಇದೆ. ಸಾಕು, ಒಂದು ಮನುಷ್ಯ ಏನು ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಆಸೆಗಳು ಇರುತ್ತೆ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಆದರೆ ಯಾವುದೇ ಕಾರಣಕ್ಕೂ ನನ್ನ ಫ್ರೆಂಡ್ಸ್ ಬಿಡೋದಿಲ್ಲ. ನನ್ನ ಫ್ರೆಂಡ್ಸ್ ತಪ್ಪು ಮಾಡದೇ ಇರಲಿ, ನನಗೆಲ್ಲ ಮಾಫ್ ಮಾಡಿಬಿಟ್ಟು ನಾನು ಯಾವತ್ತು ಒಂದು ಮನುಷ್ಯನ ಭೇಟಿ ಆದರೆ ಅವ್ನು ಬಿಡೋಕೆ ಆಗೋದಿಲ್ಲ, ನಾನು ಬಿಡೋದಿಲ್ಲ. ಅವ್ನು ಎದುರಿಗೆ ಬಂದರೆ ನಾನು ಮಾತಾಡಬೇಕು, ಅವನು ನಂಗೆ ಮಾತಾಡಬೇಕು. ಈ ಥರ ನನ್ನ ಹುಬ್ಳಿ ಭಾಳ ಫ್ರೆಂಡ್ಸ್ ಇದೆ, ಬಿಸ್ನೆಸ್ ಫ್ರೆಂಡ್ಸೇ ಭಾಳ ಜನ ಇದ್ದಾರೆ. ನನ್ನ ಇಷ್ಟು ಕಷ್ಟ ಇದ್ದೀನಲ್ಲ, ಕೆಲವೊಂದು ಸರಿ ಕಷ್ಟ ಇರೋದು ನಮಗೆ. ನನ್ನ ಬಿಸ್ನೆಸ್ ಫ್ರೆಂಡ್ಸ್ ಮಾರೋಡಿ ಜನ ಇದ್ದಾರೆ, ಭಂಡಾರಿ ಆ್ಯಂಡ್ ಸನ್ಸ್ ಅಂತ. ಅವಳು ಭಾಳ ಹೆಲ್ಪ್ ಮಾಡಿದ್ದಾರೆ ನನಗೆ. ಅವರು ಯಾವತ್ತೂ ನನಗೆ ಬಿಡೋದಿಲ್ಲ, ನಾನು ಏನೇ ಇರಲಿ. ಈ ಥರ ಭಾಳ ಫ್ರೆಂಡ್ಸ್ ಇದ್ದಾರೆ ಹುಬ್ಬಳ್ಳಿಲಿ.
ಬಸವರಾಜ್ ಶಿರ್ಕುಳ ಅಂತಿದ್ದಾರೆ, ಭಾಳ ಜನ ಇದ್ದಾರೆ, ಮನೋಜ್ ಅಂತಿದ್ದಾರೆ. ಇವತ್ತು ಎಲ್ಲರ ಜೊತೆ ನಾನು ಚೆನ್ನಾಗಿದ್ದೀನಿ, ನನಗೆ ಯಾವುದೂ ತೊಂದರೆ ಇಲ್ಲ. ಫ್ರೆಂಡ್ಸ್ ಇರೋದ್ರಿಂದ, ನನ್ನ ರಿಲೇಷನ್ ಇರೋದ್ರಿಂದ ನಾನು ಹ್ಯಾಪಿಯಾಗಿದ್ದೀನಿ. ಫ್ಯಾಂಟಾಸ್ಟಿಕ್. ಕಾಸು ಇಂಪಾರ್ಟೆಂಟ್ ಅಲ್ಲ ಸರ್, ರಿಲೇಷನ್ ಫ್ರೆಂಡ್ಶಿಪ್ ಭಾಳ ಇಂಪಾರ್ಟೆಂಟ್ ಅಂತ ನಾನು ತಿಳ್ಕೊಂಡು ನಾನು ಜೊತೆ ಜೀವನ ಮಾಡ್ತೀನಿ. ನಾನು ಖುಷಿ ಇದ್ದೀನಿ. ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ಬ್ರದರ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರ ಜೊತೆನೇ ನಂದು ತಾರತಮ್ಯ ಇಲ್ಲ, ಯಾರಿಗೂ ಅಬ್ಜೆಕ್ಷನ್ ಇಲ್ಲ, ಏನೂ ಇಲ್ಲ, ಚೆನ್ನಾಗಿದ್ದೀನಿ. ಎಸ್ ಸರ್, ಇಷ್ಟು ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ನಾನು ತುಂಬ ತಿಳ್ಕೊಂಡೆ, ತುಂಬ ಕಲ್ತ್ಕೊಂಡೆ. ನಿಮಗೆ ಏನು ಅನ್ನಿಸ್ತು ನನ್ನ ಜೊತೆ ಮಾತಾಡಿದ್ದು? ಇಷ್ಟು ಓ ಗ್ರೇಟ್ ಸರ್. ನೀವು ಒಬ್ಬ ಲೈಫಲ್ಲಿ ಏನು ಆರಿಸ್ಬೇಕು, ಏನು ತೆಗಿಬೇಕು ಅನ್ನೋದು ನೀವು ಕುತ್ಕೊಂಡಲ್ಲೇ ಮಾತಲ್ಲ ಪಟ ಎಲ್ಲ ತೆಗೆದುಬಿಟ್ರಿ. ಥ್ಯಾಂಕ್ ಯು ಸರ್. ನಾನು ಈ ಇಂಟರ್ವ್ಯೂ ನಾನು ಕೊಟ್ಟಿದ್ದ ಜ್ಞಾಪಕನೇ ಇಲ್ಲ. ನಾನು ನೀವು ಕೇಳಿದ ಮಾತಿಗೆ ನೀವು ಯಾವ ಥರ ಕೇಳಿದ್ರಿ ಅಂದರೆ ನನ್ನ ಮನಸ್ಸಲ್ಲಿ ನಾನು ಏನು ಇಟ್ಕೋಬಾರ್ದು, ಆ ಥರ ನೀವು ಕ್ವಶನ್ ಕೇಳಿದ್ರಿ, ನನ್ನ ಮನಸ್ಸು ಎಲ್ಲ ನೀವು ತೆಗೆದುಬಿಟ್ರಿ. ಹೌದಾ? ಇನ್ನೇನು ಹೇಳೋದಿಲ್ಲ. ಅದಕ್ಕೆಲ್ಲ ಕೆಲವೊಂದು ಸರಿ ಕೆಲವೊಂದು ಕಡೆ ಕೆಲವೊಂದು ಮಾತಾಡೋಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಕೇಳೋ ಮಾತಲ್ಲಿ, ನೀವು ಮಾಡೋ ವರ್ಣನೆಯಲ್ಲಿ ನನ್ನ ಏನು ಮನಸ್ಸಲ್ಲಿ ಮುಚ್ಚಿಡೋಕ್ಕಾಗಿಲ್ಲ. ಎಲ್ಲ ನಿಮ್ಗೆ ಹೇಳಿದ್ದೀನಿ ಸರ್. ಇದನ್ನ ಬಿಟ್ಟು ಬೇರೆ ಏನಿದೆ ನಮ್ಮದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಳ ಥ್ಯಾಂಕ್ಸ್, ಭಾಳ ಥ್ಯಾಂಕ್ಸ್. ನನಗೆ ನಿಮ್ಮ ಒಂದು ಜೀವನದ ಕಥೆನ ದಾಖಲೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ರವಿ ಸರ್, ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಫಸ್ಟ್ ಕ್ಲಾಸ್ ಬೇಡ ಅಂದ್ರೆ ಒಳ್ಳೆ ಟೀ ಕೊಟ್ಟರು, ಬರ್ತಾರೋಗೇನೆ ಒಳ್ಳೆ ಊಟ ಪಾಪ ಮಾಡಿಸಿದ್ದಾರೆ. ಇಷ್ಟು ಪ್ರೀತಿ ಕೊಟ್ಟು ಒಂದು ಮನೆಯಲ್ಲಿ ಜಾಗ ಕೊಟ್ಟು, ಮನೆಯಲ್ಲಿ ಜಾಗ ಕೊಡೋದು ಎಲ್ಲರೂ ಕೊಡ್ತಾರೆ ಸರ್, ಆದ್ರೆ ನೀವು ನಿಮ್ಮ ಮನಸ್ಸಲ್ಲಿ ಜಾಗ ನಿಮ್ಮ ಇಲ್ಲ. ಆಕ್ಚುಲಿ ನಿಮ್ಮನ್ನ ನಾನು ಯೂಟ್ಯೂಬ್ ಅಲ್ಲಿ, ಆಮೇಲೆ ಚಲನಚಿತ್ರದಲ್ಲಿ, ಫಿಲ್ಮ್ನಲ್ಲಿ ಎಲ್ಲ ಬರೀ ಬೆಳ್ಳಿ ತೆರೆ ಮೇಲೆ ನೋಡಿದ್ದೀನಿ, ಆಮೇಲೆ ಟಿವಿ ಸ್ಕ್ರೀನ್ ನಲ್ಲಿ ನೋಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಒಂಥರ ಬಯಸದೆ ಬಂದ ಭಾಗ್ಯ ನಿಮ್ ಜೊತೆಗಿತ್ತು. ಸೊ ಊಟ ಅಂತ ನನಗೆ ಯಾರೇ ಕರೀಲಿ ಸರ್, ನಾನು ಹೋಗ್ತೀನಿ. ನಾನು ಅದನ್ನ ದಿಕ್ಕಾವಾಗಲೇ ಮಾಡಲ್ಲ. ಊಟ ಏನ್ ಕೊಟ್ರು ತಿಂತೀನಿ, ನನಗೆ ಇಷ್ಟ ಸರ್ ಊಟ. ನಾನು ವೆಜಿಟೇರಿಯನ್, ನಾನು ಏನ್ ಆ ತರದ್ ಕೊಟ್ರು ತಿಂತೀನಿ. ಅಷ್ಟು ಪ್ರೀತಿಯಿಂದ ನೀವು ನಿಮ್ಮ ಕಡೆ ಊಟ ಮಾಡಿಸಿದ್ರೆ ಅಂದ್ಮೇಲೆ ತಿಂದಿರಕ್ಕಾಗ. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ. ಮೇಡಮ್ಗೆ, ಮಗಳಿಗೆ ಸಂದರ್ಶನ ತುಂಬಾ ಚೆನ್ನಾಗಿತ್ತು. ನೀವು ಮಾಡಿರೋ ನಿರೂಪಣೆ, ಸಂದರ್ಶನ, ಇಂಟರ್ವ್ಯೂ, ಇದು ಎಲ್ಲನೂ ತುಂಬಾ ಅಚ್ಚುಕಟ್ಟಾಗಿ, ಯಾವುದೇ ಒಂದು ನ್ಯೂನ್ಯತೆ ಇಲ್ಲದೇನೆ ಒಂದು ಸರಾಗವಾಗಿ ಚೆನ್ನಾಗಿ ಮಾಡಿದ್ವಿ. ತುಂಬಾ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೊಫೆಷನ್ ಹೀಗೇನೆ ಇನ್ನೂ ಮುಗಿಲತ್ತರಕ್ಕೆ ಹೋಗ್ಲಿ ಅಂತ ನಾವು ಬಯಸ್ತೀವಿ. ಇನ್ನೊಂದು ಸರ್ ಮಾತಾಡಿದ್ರಿ ಸರ್, ನೀವು 3 ಫಿಲ್ಮ್ ಡೈರೆಕ್ಷನ್ ಮಾಡಿದ್ರಿ. ದೊಡ್ಡ ವಿಚಾರ ಮಾಡಿಲ್ಲ. ನಮ್ಮಂಥ ಆರ್ಟಿಸ್ಟ್ಗಳಿಗೆ, ಇಂಡಸ್ಟ್ರಿಗೆ, ಜನಕ್ಕೆ ತೋರಿಸ್ಬೇಕು ಅನ್ನೋದು ದೊಡ್ಡ ಮನಸ್ಸು ಮಾಡಿಲ್ಲ. ಅದು ಭಾಳ ಇಂಪಾರ್ಟೆಂಟ್. ನಮಗೆ ನಿಮ್ಮಂಥರ ಇದೆ, ದೊಡ್ಡ ಡೈರೆಕ್ಟರ್ ಪಿಕ್ಚರ್ ಮಾತ್ರ ಗಳಿಸ್ತಾರೆ ಅದೇ. ಬಟ್ ನೀವು ಒಂದು ಸ್ವಲ್ಪ ವಿಚಾರ ಮಾಡಿಬಿಟ್ಟು ನನ್ನಿಂದ ಏನೋ ಒಂದು ಒಳ್ಳೇದಾಗಬೇಕು, ಒಬ್ಬರದ್ದು ಮನಸ್ಸು, ಒಬ್ಬರದ್ದು ಕಷ್ಟನ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ನಮ್ಮಂಥರ ಆರ್ಟಿಸ್ಟ್ ಹುಡ್ಕೊಂಡು ನೀವೇನು ತೆರೆ ಮೇಲೆ ನಿಮ್ಮದೇ ಆದಂಥ ಒಂದು ಚಾನಲ್ ನೀವು ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯ ಮಾಡ್ತಾ ಇದ್ದಾರೆ. ಅದು ಭಾಳ ದೊಡ್ಡ ಮನಸ್ಸು ನಿಮ್ಮದು. ಎಲ್ಲರೂ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ನೀವು 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲ. ಆದ್ರೂ ನೀವೇನು ಮನಸ್ಸು ಬಿಟ್ಟು ನಮ್ಮಂತರ ಆರ್ಟಿಸ್ಟ್ ಕರೆಸ್ಬಿಟ್ಟು ಇವತ್ತು ಇಂಟರ್ವ್ಯೂ ಮಾಡಿದ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ನಮ್ಮ ಭಾಗ್ಯ. ಅಯ್ಯೋ ದೊಡ್ಡ ಹೇಳ್ತಾನೆ ಸರ್. ನನ್ ನಿಮ್ಮಂತ ಕಲಾವಿದರನ್ನ, ನಿಮ್ಮಗಳ ಎಲ್ಲ ಚಿತ್ರಗಳು ನೋಡ್ಕೊಂಡು ಬೆಳೆದಿರೋ ನನ್ನಂತ ತುಂಬಾ ಜನ ಇರ್ತಾರೆ ಸರ್. ಅವ್ರಿಗೆ ಇವತ್ತಿನ ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಯಾಕೆಂದ್ರೆ ಇವತ್ತು ನಡೀತಿರ್ಬೇಕಾದ್ರೆ ನಾಣ್ಯ, ಏನು ಇಲ್ದಿರ್ಬೇಕಾದ್ರೆ ಶೂನ್ಯ ಅಂತಾರೆ. ಸೊ ನನಗೆ ನಡೀತಿರ್ಬೇಕಾದ್ರೆ ನಾಣ್ಯ ಬೇಕು ಬೇಡ ಅನ್ನೋ ಪ್ರಶ್ನೆ ಅಲ್ಲ, ಬಟ್ ನನಗೆ ಒಂದು ಕಾಲದಲ್ಲಿ ಸಾಧನೆ ಮಾಡಿ ಹೋಗಿರೋರ್ನ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಸಹಕಾರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಉಮೇಶ್ ಸರ್ ಅವರ, ನಮ್ಮ ಚಂದ್ರಮೌಳಿ ಅವರ ಜೀವನದ ಕಥೆ. ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ಸಿಹಿ ಕೈ ಚಂದ್ರು ಅವರಿಗೆ, ನಮ್ಮ ರವಿ ಸರ್ಗೆ ನನ್ನ ಹೃದಯಪೂರ್ವಕವಾದ ಒಂದು ಥ್ಯಾಂಕ್ಸ್ ನ ಹೇಳ್ತಾ, ಈ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಹಾಗೆ ಇಷ್ಟೊತ್ತು ಕಾರ್ಯಕ್ರಮ ನೋಡಿದ ತಮಗ್ ಕೂಡ ನಾನು ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿನಲ್ಲಿ ಮತ್ತೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದನ್ನ ಮರೆಯೋದಲ್ಲ ಅಂತ ಹೇಳ್ತಾ ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.